ಹಸಿರು ಬೆಟ್ಟಗಳ ನಡುವೆ ನೆಲೆಸಿರುವ ಶಾಂತ ಹಳ್ಳಿಯೊಂದರಲ್ಲಿ 82 ವರ್ಷದ ಅಮ್ಮ ಲಕ್ಷ್ಮಿ ಎಂಬ ವೃದ್ಧೆ ವಾಸಿಸುತ್ತಿದ್ದರು. ಅವರು ತಮ್ಮ ಅನುಕಂಪ ಮತ್ತು ಶಕ್ತಿಗೆ ಪ್ರಸಿದ್ಧರಾಗಿದ್ದವರು. ಅವರ ಕೈಗಳು ಅನೇಕ ಸೀರೆಗಳನ್ನು ನೇದಿದ್ದವು. ಪತಿ ಮತ್ತು ಮಗ ಇಬ್ಬರನ್ನೂ ಕಳೆದುಕೊಂಡರೂ ಅವರು ನಗುತ್ತಲೇ ಇರುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಅವರು ಒಂದು ಚಿಲ್ಲರೆ ಅಕ್ಕಿಯ ಚೀಲವನ್ನು ಕೈಯಲ್ಲಿ ಹಿಡಿದು ದೇವಸ್ಥಾನಕ್ಕೆ ನಿಧಾನವಾಗಿ ನಡೆಯುತ್ತಿದ್ದರು. ಹಕ್ಕಿಗಳಿಗೆ ಆಹಾರ ಹಾಕಲು. ಮಕ್ಕಳು ಅವರನ್ನು ತುಂಬಾ ಇಷ್ಟಪಡುವರು. ಅವರು ಹಳೆಯ ಆಲದ ಮರದ ಕೆಳಗೆ ದೇವರುಗಳು, ಅರಸುಗಳು ಮತ್ತು ಕಳೆದು ಹೋದ ದನಗಳ ಕುರಿತಾಗಿ ಕತೆಗಳನ್ನು ಹೇಳುತ್ತಿದ್ದವರು. ಹಳ್ಳಿ ಜನರಿಗೆ ಅವರು ಹಳೆಯವರೆಂದಷ್ಟೇ ಅಲ್ಲ, ಅವರು ಜೀವಂತ ಜ್ಞಾನ ಸ್ವರೂಪ. ಒಂದು ಚಳಿಗಾಲದಲ್ಲಿ ಯುವ ದಂಪತಿಯೊಂದು ಆ ಹಳ್ಳಿಗೆ ಬಂದರು. ಅವರು ದುಡಿಮೆ ಇಲ್ಲದೆ ಹಸಿವಿನಿಂದ ಬಳಲುತ್ತಿದ್ದರು. ಅಮ್ಮ ಲಕ್ಷ್ಮಿ ಅವರನ್ನು ತಮ್ಮದೇ ಮಗುವಿನಂತೆ ಸ್ವಾಗತಿಸಿ ಆಹಾರ, ಆತ್ಮೀಯತೆ ಮತ್ತು ಸಲಹೆ ನೀಡಿದರು. ಅವರು ಆ ಹೆಂಗಸಿಗೆ ಸೀರೆ ನೇಯುವುದನ್ನು ಕಲಿಸಿದರು ಮತ್ತು ಗಂಡನಿಗೆ ಕೆಲಸ ಹುಡುಕಲು ಸಹಾಯ ಮಾಡಿದರು. ಅನೇಕ ವರ್ಷಗಳು ಕಳೆದವು. ಅಂತಿಮವಾಗಿ ಅಮ್ಮ ಲಕ್ಷ್ಮಿ ಸಾವನ್ನಪ್ಪಿದಾಗ ಹಳ್ಳಿಯೆಲ್ಲ ಜನರು ಶೋಕಿಸಿದರು. ಆದರೆ ಅವರ ಕತೆಗಳು, ಪ್ರೀತಿ ಮತ್ತು ಶಕ್ತಿ ಅವರು ಸ್ಪರ್ಶಿಸಿದ ಪ್ರತಿಯೊಂದು ಮನೆಯಲ್ಲಿ ಮುಂದುವರಿದವು. ಅವರು ಈ ಮಾತಿಗೆ ಸಾಕ್ಷಿಯಾಗಿದ್ದರು, ವೃದ್ಧಾವಸ್ಥೆಯಲ್ಲೂ ಇತರರ ಅಂಧಕಾರದಲ್ಲಿ ಬೆಳಕು ತರಬಹುದಾಗಿ ತಿಳಿಸಿದಳು.